ಎಲ್ಲರಿಗೂ ನಮಸ್ಕಾರ. ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಸ್ನೇಹಿತರೆ, ಇಲ್ಲಿ ನಾನೊಂದು 5 ಮೊಟ್ಟೆ ತಗೊಂಡಿದ್ದೇನೆ. ಮೊಟ್ಟೆ ತಗೊಂಡು ಬೇಯಿಸಿ ಅದರ ಸಿಪ್ಪೆಲ್ಲ ತೆಗೆದು ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನಿದ ನಾವು ಇಲ್ಲಿ ಕಡಾಯಿಯನ್ನು ಸ್ಟವ್ ಮೇಲೆ ಇಟ್ಟಿದ್ದೇನೆ. ಅದಕ್ಕೆ ಈಗ ಒಂದು 2 ಟೇಬಲ್ ಸ್ಪೂನ್ನಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಇವಾಗ ಇಲ್ಲಿ 3 ಈರುಳ್ಳಿ, ದೊಡ್ಡದಾದ 3 ಈರುಳ್ಳಿಯನ್ನು ಹೀಗೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ಹೀಗೆ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹೀಗೆ ತೆಳ್ಳಗೆ ಈಗ 3 ಕಟ್ ಮಾಡಿದಂಥ 3 ಈರುಳ್ಳಿಯನ್ನು ಇದಕ್ಕೆ ಹಾಕಿವ. ಹಾಕಿ ಈರುಳ್ಳಿಯನ್ನೊಮ್ಮೆ ಚೆನ್ನಾಗಿ ಫ್ರೈ ಮಾಡುವ. ಇವಾಗ ಇದಕ್ಕೆ 1 ಟೀ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಉಪ್ಪು ಸೇರಿಸಿದರೆ ಇಲ್ಲಿ ಈರುಳ್ಳಿ ಬೇಗನೆ ಫ್ರೈ ಆಗ್ತದೆ. ಹಾಗೆ ಬೆಂಕಿಯನ್ನು ಕೂಡ ಜಾಸ್ತಿ ಇಟ್ಟುಕೊಂಡಿದ್ದೇನೆ. ಬೆಂಕಿಯನ್ನು ಜಾಸ್ತಿ ಇಟ್ಟುಕೊಂಡು ಉಪ್ಪು ಹಾಕಿ ಈರುಳ್ಳಿಯನ್ನು ಫ್ರೈ ಮಾಡುವ. ಆವಾಗ ಬೇಗ ನಮಗಿಲ್ಲಿ ಈರುಳ್ಳಿ ಫ್ರೈ ಆಗ್ತದೆ. ಇದು ಈರುಳ್ಳಿ ನಮಗಿಲ್ಲಿ ಕೆಂಪಾಗಬೇಕು, ಆ ರೀತಿ ನಾವು ಇದನ್ನು ಫ್ರೈ ಮಾಡಬೇಕು. ಇವಾಗ ಇಲ್ಲಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಯಿತು. ಆ ಹೊತ್ತಿಗೆ ಇಲ್ಲಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಕೊಳ್ಳುವ. ಮನೆಯಲ್ಲೇ ಮಾಡಿದಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೇಬಲ್ ಸ್ಪೂನ್ನಷ್ಟು ಉಂಟು. ಜಾಸ್ತಿ ಬೆಳ್ಳುಳ್ಳಿ ಹಾಕಿದ್ದೇನೆ. ಅದೇ ಬೆಳ್ಳುಳ್ಳಿಗಿಂತ ಒಂದು ಸ್ವಲ್ಪ ಶುಂಠಿ ಹಾಕಿ ಹೀಗೆ ನೋಡಿ ಜಜ್ಜಿ ಇಟ್ಕೊಂಡಿದ್ದೇನೆ, ಪೇಸ್ಟ್ ಮಾಡಿಕೊಂಡಿದ್ದೇನೆ. ಇವಾಗ ಇದನ್ನು ಕೂಡ ಹಾಕಿ ಒಮ್ಮೆ ಚೆನ್ನಾಗಿ ಫ್ರೈ ಮಾಡಬೇಕು. ಪೇಸ್ಟ್ ಹಾಕಿದರೆ ಉಂಟಲ್ಲ, ಫ್ಲೇವರ್ ಕೂಡ ಚೆನ್ನಾಗಿರ್ತದೆ. ಹಾಗೆ ಜೀರ್ಣ ಕೂಡ ಚೆನ್ನಾಗಿ ಆಗ್ತದೆ. ಹಾಗೆ ಜಾಸ್ತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಕೊಳ್ಬೋದು, ಏನಾಗೋದಿಲ್ಲ. ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡುವ. ನೋಡಿ, ಈರುಳ್ಳಿ ಕೆಂಪಗಾಯಿತು. ಇವಾಗ ನಾನಿಲ್ಲಿ ಕಟ್ ಮಾಡಿದಂಥ 2 ಕಾಯಿಮೆಣಸನ್ನು ಹಾಕ್ತಾ ಇದ್ದೇನೆ. ಹಾಕಿ ಒಮ್ಮೆ ಫ್ರೈ ಮಾಡುವ. ಹಾಗೆ ಅದರ ಜೊತೆಯಲ್ಲಿ 1 ಕಪ್ಪಿನಷ್ಟು ಟೊಮೆಟೊ ಪ್ಯೂರಿಯನ್ನು ಹಾಕ್ತಾ ಇದ್ದೇನೆ. 2 ಟೊಮೆಟೊವನ್ನು ಗ್ರೈಂಡ್ ಮಾಡಿಕೊಂಡಿದ್ದೇನೆ, ಅದನ್ನು ಈಗ ಹಾಕ್ತಾ ಇದ್ದೇನೆ. ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಟೊಮೆಟೊದ ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು, ಆ ರೀತಿ ಇದನ್ನು ನಾವು ಫ್ರೈ ಮಾಡಿದರೆ ಆಯಿತು. ಇವಾಗ ನೋಡಿ, ಹಾಕಿದಂಥ ಟೊಮೆಟೊ ಪ್ಯೂರಿ ಕೂಡ ಡ್ರೈ ಆಗಿದೆ. ನೋಡಿ, ಇಲ್ಲಿ ಇದರ ನೀರಿನ ಅಂಶ ಎಲ್ಲ ಡ್ರೈ ಆಗಿದೆ. ಇಷ್ಟರ ತನಕ ನಾವು ಇದನ್ನು ಟೊಮೆಟೊ ಪ್ಯೂರಿ ಹಾಕಿದ ನಂತರ ನಾವು ಫ್ರೈ ಮಾಡಬೇಕಾಗ್ತದೆ. ನೋಡಿ, ಪೂರ್ತಿ ಫ್ರೈ ಆಗಿದೆ. ಹಾಗೆ ಎಣ್ಣೆ ಕೂಡ ಬಿಟ್ಕೊಂಡು ಬರ್ತಾ ಉಂಟು. ಈ ಹೊತ್ತಿಗೆ ನಾವು 1 ಸ್ಪೂನ್ನಷ್ಟು ಧನಿಯಾ ಪೌಡ್ರು, 1/4 ಟೀ ಸ್ಪೂನಷ್ಟು ಜೀರಿಗೆ ಪೌಡ್ರು, ಅರಶಿನ 1/4 ಟೀ ಸ್ಪೂನ್ಗಿಂತ ಜಾಸ್ತಿ, ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ. ಇವಾಗ ಇದನ್ನೆಲ್ಲ ಒಮ್ಮೆ ಫ್ರೈ ಮಾಡುವ. ಉರಿಯನ್ನು ಕಡಿಮೆಗೆ ಇಟ್ಟುಕೊಂಡು ಒಮ್ಮೆ ಚೆನ್ನಾಗಿ ಇದನ್ನು ಫ್ರೈ ಮಾಡುವ. ನೋಡಿ, ಹಾಕಿದ ಮಸಾಲೆ ಎಲ್ಲ ಫ್ರೈ ಆಗಿದೆ. ಹಾಗೆ ಎಣ್ಣೆ ಕೂಡ ಸೈಡಿಂದ ಬಿಟ್ಕೊಂಡು ಬರ್ತಾ ಉಂಟು. ಆ ಹೊತ್ತಿಗೆ ಇಲ್ಲಿ ನಾನು ಸೋಯಾ ಸಾಸನ್ನು ಹಾಕ್ತಿದ್ದೇನೆ. ಒಂದು ಟೀ ಸ್ಪೂನ್ನಷ್ಟು, 1 ಟೀ ಸ್ಪೂನ್ಗಿಂತಲೂ ಕಡಿಮೆ ಹಾಕಿ ಒಮ್ಮೆ ಇದನ್ನೊಮ್ಮೆ ಚೆನ್ನಾಗಿ ಫ್ರೈ ಮಾಡುವ. ಇವಾಗ ಇದಕ್ಕೆ 1 ಟೀ ಸ್ಪೂನಷ್ಟು ರೆಡ್ ಪೆಪ್ಪರ್ ಪೌಡ್ರನ್ನು ಹಾಕಿದ್ದೇನೆ. ಪೆಪ್ಪರ್ ಪೌಡ್ರ್ ಹಾಕಿ ಒಮ್ಮೆ ಚೆನ್ನಾಗಿ ಫ್ರೈ ಮಾಡುವ. ಖಾರ ಒಂದು ಸ್ವಲ್ಪ ಜಾಸ್ತಿ ಬೇಕು ಅಂತಿದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೋದು. ಇನ್ನೊಂದು ಸ್ವಲ್ಪ ಒಂದು 1/4 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನು ಹಾಕಿದ್ದೇನೆ. ಹಾಕಿ ಒಮ್ಮೆ ಚೆನ್ನಾಗಿ ಫ್ರೈ ಮಾಡುವ. ನೋಡಿ, ಎಲ್ಲ ಮಸಾಲೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಹಾಗೆ ಎಣ್ಣೆ ಕೂಡ ಬಿಟ್ಟುಕೊಂಡು ಬರ್ತಾ ಉಂಟು. ಈ ಹೊತ್ತಿಗೆ ನಾವು ಇಲ್ಲಿ ನಾನು 1 ಲೋಟದಷ್ಟು ನೀರನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಚೆನ್ನಾಗಿ ಮಸಾಲೆ ಬೇಯಬೇಕು. ಹಾಗೆ ನೀರೊಂದು ಸ್ವಲ್ಪ ಡ್ರೈ ಕೂಡ ಬೇಕು. ಇಲ್ಲಿ ಮಸಾಲೆ ಚೆನ್ನಾಗಿ ಬೇಯಬೇಕು, ಹಾಗೆ ನೀರು ಸ್ವಲ್ಪ ಡ್ರೈ ಕೂಡ ಆಗಬೇಕು. ಆ ರೀತಿ ಇದನ್ನು ನಾವು ಬೇಯಿಸ್ಕೊಂಡ್ರೆ ಆಯಿತು. ಇದಕ್ಕೊಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಈರುಳ್ಳಿ ಫ್ರೈ ಮಾಡಾಗ 1 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೇನೆ. ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಇದನ್ನೊಮ್ಮೆ ಚೆನ್ನಾಗಿ ಕುದಿಬೇಕು. ಹಾಗೆ ನೀರು ಕೂಡ ಒಂದು ಸ್ವಲ್ಪ ಡ್ರೈ ಆಗಲಿ. ಇವಾಗ ಇಲ್ಲಿ 2 ಪಲಾವ್ ಎಲೆಯನ್ನು ಕೂಡ ಹಾಕ್ತಾ ಇದ್ದೇನೆ. ಇವಾಗ ನೋಡಿ, ಹಾಕಿದಂಥ ನೀರು ಒಂದು ಸ್ವಲ್ಪ ಡ್ರೈ ಆಗಿದೆ. ಹಾಗೆ ಎಣ್ಣೆ ಕೂಡ ಬಿಟ್ಕೊಂಡು ಬರ್ತಾ ಉಂಟು. ನೋಡಿ, ಸೈಡಿಂದೆಲ್ಲ ಎಣ್ಣೆ ಕೂಡ ಬಿಟ್ಕೊಂಡು ಬರ್ತಾ ಉಂಟು. ಈ ಹೊತ್ತಿಗೆ ಇಲ್ಲಿ ನಾನೀಗ ಇನ್ನೊಂದು ಗ್ಲಾಸ್ ನೀರನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ನೀರು ಸೇರಿಸಿ ಒಮ್ಮೆ ಚೆನ್ನಾಗಿ ಇದು ಕುದಿ ಬರಲಿ. ಇವಾಗ ಇದರ ಟೇಸ್ಟ್ ನೋಡಿಕೊಳ್ಳಿ. ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟ್ ಉಂಟಂತ ನೋಡಿಕೊಳ್ಳಿ. ಇವಾಗ ನೋಡಿ, ಗ್ರೇವಿ ಚೆನ್ನಾಗಿ ಕುದೀತಾ ಉಂಟು. ಟೇಸ್ಟ್ ಕೂಡ ನೋಡಿಕೊಳ್ಳಿ, ಕರೆಕ್ಟ್ ಉಂಟ ನೋಡಿಕೊಳ್ಳಿ. ಹಾಗೆ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಅಡ್ಜಸ್ಟ್ ಮಾಡಿಕೊಳ್ಳಿ. ಹಾಗೆ ಇಲ್ಲೀಗ ಕಟ್ ಮಾಡಿ ಇಟ್ಟುಕೊಂಡಂಥ ಎಗ್ಗನ್ನು ಇದಕ್ಕೆ ಸೇರಿಸುವ.
ಸೇರಿಸಿದ ನಂತರ ಸೈಡಿಂದ ಮಸಾಲೆಯನ್ನೆಲ್ಲ ಇದಕ್ಕೆ ಹಾಕುವ. ಇವಾಗ ಇಲ್ಲಿ ನಮ್ಮ ಎಗ್ ಪೆಪ್ಪರ್ ಮಸಾಲ ರೆಡಿಯಾಗಿದೆ ನೋಡಿ. ಇನ್ನೊಂದು ಸ್ವಲ್ಪ ತಣ್ಣಗಾದ್ರುಂಟಲ್ಲ ಇದರ ಗ್ರೇವಿ ಇನ್ನೂ ಸ್ವಲ್ಪ ಗಟ್ಟಿ ಆಗ್ತದೆ ನೋಡಿ. ಇಷ್ಟಾದರೆ ಸಾಕು. ಈಗ ಕೊನೆಯ ಹಂತ ಕೊತ್ತಂಬರಿ ಸೊಪ್ಪು ಹಾಕೋದು. ಇವಾಗ ಇಷ್ಟಾದರೆ ಸಾಕು. ಸ್ಟವ್ ಆಫ್ ಮಾಡುವ. ಹಾಗೆ ಮುಚ್ಚಳ ಮುಚ್ಚುವ. ನೋಡಿ ಸ್ನೇಹಿತರೆ, ನಮ್ಮ ಎಗ್ ಪೆಪ್ಪರ್ ಮಸಾಲ ರೆಡಿಯಾಗಿದೆ. ಎಷ್ಟೊಂದು ಚೆನ್ನಾಗಿ ಅದ್ಭುತವಾಗಿ ಬಂದಿದೆ. ಟೇಸ್ಟ್ ಅಂತೂ ಸಖತ್ತಾಗಿದೆ. ಇದು ನಮಗೆ ಉಂಟಲ್ಲ ಗೀ ರೈಸ್ ಜೊತೆ ತಿನ್ನಲಿಕ್ಕೆ ತುಂಬಾ ಒಳ್ಳೆಯದಾಗ್ತದೆ. ಹಾಗೆ ದೋಸೆ, ಇಡ್ಲಿ, ಚಪಾತಿ, ಪೂರಿ ಇದ್ರ ಜೊತೆ ತಿನ್ನಲಿಕ್ಕೂ ಕೂಡ ತುಂಬಾ ಒಳ್ಳೆಯದಾಗ್ತದೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡ್ತೀರಲ್ಲ. ಹಾಗಾದರೆ ನಾಳೆನೂ ಹೊಸ ಬ್ಲಾಗ್ ಅಥವಾ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು ಸ್ನೇಹಿತರೆ.